ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ದಳಪತಿ ವಿಜಯ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ದಳಪತಿ ವಿಜಯ್ ಅಭಿನಯದ ಕೊನೆಯ ಚಿತ್ರ ಜನನಾಯಕನ್ ಬಿಡುಗಡೆಗೆ ಮದ್ರಾಸ್ ಹೈಕೋರ್ಟ್ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿದೆ. ಸಿಬಿಎಫ್ಸಿಗೆ ಆದೇಶವನ್ನು ಕೊಟ್ಟಿದೆ. ಸಿನಿಮಾ ನಿರ್ಬಂಧವನ್ನು ವಿಧಿಸಿತ್ತು ಸೆನ್ಸಾರ್ ಮಂಡಳಿ. ಆ ರೀತಿಯೆಲ್ಲ ನಿರ್ಬಂಧವನ್ನು ವಿಧಿಸಬಾರದು, ಸಿನಿಮಾನ ಫಸ್ಟ್ ಬಿಡುಗಡೆ ಮಾಡಿ ಅನ್ನೋ ಒಂದು ಸೂಚನೆಯನ್ನು ಮದ್ರಾಸ್ ಹೈಕೋರ್ಟ್ ಕೊಟ್ಟಿದೆ. ಈ ಮೂಲಕ ದಳಪತಿ ವಿಜಯ್ ಅಭಿನಯದ ಜನನಾಯಕನ್ ಚಿತ್ರಕ್ಕೆ ಈಗ U/A ಸರ್ಟಿಫಿಕೇಟ್ ಸಿಕ್ಕಿದೆ. ಇವತ್ತು ಆಕ್ಚುಯಲ್ ಆಗಿ ಸಿನಿಮಾ ತೆರೆಗಪ್ಪಳಿಸಬೇಕಾಗಿತ್ತು, ಜನವರಿ 9ನೇ ತಾರೀಕು ದಳಪತಿ ವಿಜಯ್ ಅಭಿನಯದ ಕಡೆಯ ಸಿನಿಮಾ ಜನನಾಯಕನ್. ಬಟ್ ಇವತ್ತು ಸೆನ್ಸಾರ್ ಪ್ರಾಬ್ಲಮ್ ಇದ್ದಂಥ ಕಾರಣ ಪ್ರೊಡಕ್ಷನ್ ಹೌಸ್ KVN ಪ್ರೊಡಕ್ಷನ್ಸ್ ಸಿನಿಮಾ ಬಿಡುಗಡೆಯನ್ನು ಮುಂದೂಡಿಕೆ ಮಾಡಿತ್ತು. ದಿನಾಂಕ ತಿಳಿಸ್ತೀವಿ ಅಂತ ಹೇಳಿತ್ತು. ಮದ್ರಾಸ್ ಹೈಕೋರ್ಟ್ ಮೆಟ್ಟಿಲೇರಿತ್ತು ಪ್ರಕರಣ. CBFCಗೆ ಈಗ ಮದ್ರಾಸ್ ಹೈಕೋರ್ಟ್ನಿಂದ ಆದೇಶ ಬಂದಿದೆ. ಸಿನಿಮಾವನ್ನು ನೀವು ತಡೆ ಹಿಡಿಯೋಕ್ಕಾಗಲ್ಲ, ಸಿನಿಮಾ ಬಿಡುಗಡೆ ಮಾಡಬೇಕು ಅಂತ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಲೋಕೇಶ್, ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಲೋಕೇಶ್, ದಳಪತಿ ವಿಜಯ್ ಅಭಿಮಾನಿಗಳಿಗೆ ಗುಡ್ ನ್ಯೂಸ್, ಸಿನಿಮಾ ಬಿಡುಗಡೆಗೆ ಕೋರ್ಟ್ ಗ್ರೀನ್ ಸಿಗ್ನಲ್. ಮಾಹಿತಿನ ಹಂಚ್ಕೊಳ್ಳೋದಾದ್ರೆ ಸರ್, ಖಂಡಿತ ಮಧುಸೂದನ್, ಯಾಕಂದ್ರೆ ವಿಜಯ್ ಅವರ ಕೊನೆಯ ಸಿನಿಮಾವಾಗಿ ಜನನಾಯಕನ್ ಸಿನಿಮಾ ಇರುವಂಥದ್ದು. ಸೊ ಇದೇ ಒಂದು ಕಾರಣಕ್ಕೆ ಈ ಸಿನಿಮಾವನ್ನು ದೊಡ್ಡ ಮಟ್ಟದಲ್ಲಿ ರಿಲೀಸ್ ಜೊತೆಗೆ ಒಂದಷ್ಟು ದೊಡ್ಡ ಹಬ್ಬವನ್ನಾಗಿ ಕ್ರಿಯೇಟ್ ಮಾಡಬೇಕು ಅನ್ನೋದು ಎಲ್ಲರ ಒಂದು ಅಭಿಮಾನಿಗಳ ಆಸೆ ಆಗಿತ್ತು. ಆದರೆ ಬಟ್ ಎಲ್ಲೋ CBFC ಕಡೆಯಿಂದ ಒಂದಷ್ಟು ಸೆನ್ಸಾರ್ ಸರ್ಟಿಫಿಕೇಟ್ ಸಿಗೋ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳಿತ್ತು. ಯಾಕಂದ್ರೆ ಆ ಸಿನಿಮಾ ತಂಡವನ್ನು ಅದರ ಮೂಲಗಳ ಮಾಹಿತಿ ಪ್ರಕಾರ ಒಂದು 18 ದಿನಗಳ ಹಿಂದೆ ಕೂಡ ಎಲ್ಲ ಸೆನ್ಸಾರ್ ಪ್ರಕ್ರಿಯೆಯನ್ನ ಕಂಪ್ಲೀಟ್ ಮಾಡಿರ್ತಾರೆ. ಇಂಥ ಒಂದು ಮಧ್ಯದಲ್ಲಿ ಕೂಡ ಎಲ್ಲೋ ಒಂದ್ ಕಡೆ ತೊಡಕಾಗಿ ಒಂದಷ್ಟು ಕಟ್ಸ್ ಮತ್ತು ಲೂಟ್ಸ್ ಅನ್ನು ಹೇಳಿರ್ತದೆ, ಇದೆಲ್ಲವೂ ಆಗಿರುತ್ತೆ. ಬಟ್ ಎಲ್ಲೋ ಒಂದ್ ಕಡೆ CBFC ಕಡೆಯಿಂದ ತುಂಬಾ ತಡ ಆಗುತ್ತೆ. ಇದರಿಂದ ಒಂದು ಕಾಣದ ಕೈಗಳು ಅಂದ್ರೆ ರಾಜಕೀಯ ಒತ್ತಡ ಕೂಡ ಇರ್ಬೋದು ಅನ್ನೋ ಮಾಹಿತಿ ಇತ್ತು. ಈಗ ಸದ್ಯಕ್ಕೆ ಹೈಕೋರ್ಟ್ ಒಂದು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದು, ಇಷ್ಟರಲ್ಲೇ KVN ಸಂಸ್ಥೆ ಆಗಲಿ ಮತ್ತೆ ಚಿತ್ರತಂಡ ಇಷ್ಟರಲ್ಲೇ ಸಿನಿಮಾ ಬಿಡುಗಡೆ ದಿನಾಂಕವನ್ನ ಸ್ಪಷ್ಟವಾಗಿ ಅಧಿಕೃತವಾಗಿ ಅನೌನ್ಸ್ ಮಾಡೋ ಸಾಧ್ಯತೆ ಇದೆ. ಮಧುಸೂದನ್, ಧನ್ಯವಾದ ಲೋಕೇಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.